ಪ್ರಿಯ ವೀಕ್ಷಕರೇ, ಪಂಪ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಸಾಮಾನ್ಯ ಜ್ಞಾನ ವಿಷಯದಲ್ಲಿ PDO, HSTR, GPSTR, FDA, SDA ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ರಾಜ್ಯಶಾಸ್ತ್ರದ ಬಹುನಿರೀಕ್ಷಿತ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಇಂದು ನಾವು KS ಪರೀಕ್ಷೆಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗಕಾರಿ ಆಗಿರುವಂತಹವು. ಹಾಗಾಗಿ ನಾವು ಇಲ್ಲಿ ಈ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. 1998ರಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳಾಗಿವೆ ಇವು. 12ನೇ ಮಾರ್ಚ್ 1930ರಂದು ಪ್ರಾರಂಭವಾದ ದಂಡಿ ಯಾತ್ರೆಯ ತಾತ್ಕಾಲಿಕ ಉದ್ದೇಶವು ಏನಾಗಿತ್ತು? ಇಲ್ಲಿ ಸರಿಯಾದ ಉತ್ತರ ಸಮುದ್ರದ ದಡದಲ್ಲಿ ಉಪ್ಪನ್ನು ತಯಾರಿಸಿ ಉಪ್ಪಿಗೆ ಸಂಬಂಧಿಸಿದ ಕಾಯ್ದೆಯನ್ನು ಭಂಗ ಮಾಡುವುದು. ಎರಡನೇದು ಖಿಲಾಫತ್ ಚಳುವಳಿಯ ಜೊತೆ ಹಮ್ಮಿಕೊಂಡಿದ್ದ ಚಳುವಳಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ಅಸಹಕಾರ ಚಳುವಳಿ. ಪಾಕಿಸ್ತಾನದ ರಚನೆಯ ವಿಚಾರವನ್ನು ಪ್ರಥಮವಾಗಿ ಮಂಡಿಸಿದವರು ಯಾರು? MA ಜಿನ್ನಾ ಅವರು. ಮೌಂಟ್ ಬ್ಯಾಟನ್ ಯೋಜನೆಯ ಉದ್ದೇಶ ಯಾವುದಾಗಿತ್ತು? ಬ್ರಿಟಿಷರು ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವ ವಿಧಾನ ಇದರ ಉದ್ದೇಶವಾಗಿತ್ತು. ಭಾರತವು ಸ್ವಾತಂತ್ರ್ಯ ಪಡೆದುಕೊಂಡಾಗ ಬ್ರಿಟಿಷ್ ಪ್ರಧಾನಮಂತ್ರಿ ಯಾರಾಗಿದ್ದರು? ಆಟ್ಲಿ. MK ಗಾಂಧಿಯವರು ಯಾರ ವಿರುದ್ಧ ಪ್ರಥಮ ಬಾರಿಗೆ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು? ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧ. ಭಾರತದ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು? A.O. ಹ್ಯೂಮ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ ಅಧ್ಯಕ್ಷ ಯಾರಾಗಿದ್ದರಂದರೆ ಇಲ್ಲಿ ಸರಿಯಾದ ಉತ್ತರ ಅನಿ ಬೆಸೆಂಟ್. ಆಯವ್ಯಯ ಪ್ರಕ್ರಿಯೆ ಯಾವುದನ್ನು ಒಳಗೊಂಡಿದೆ? ಲೋಕಸಭಾ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿದೆ. ಸುಪ್ರೀಂ ಕೋರ್ಟ್ ಯಾರ ಮೊಕದ್ದಮೆಯಲ್ಲಿ ಮೂಲಭೂತ ಸಂರಚನೆಯನ್ನು ಸಿದ್ಧಾಂತವನ್ನು ಕೊಟ್ಟಿತು? ಗೋಲಕ್ನಾಥ್ ಮೊಕದ್ದಮೆಯ ಸಂರಚನೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಮೂಲಭೂತ ಸಂರಚನೆ ಸಿದ್ಧಾಂತವನ್ನು ಕೊಟ್ಟಿತ್ತು. ಸಂವಿಧಾನಾತ್ಮಕವಾದ ಪರಿಹಾರದ ಹಕ್ಕನ್ನು ಯಾವ ಅನುಚ್ಛೇದದ ಮೂಲಕ ನೀಡಲಾಗಿದೆ? ಅನುಚ್ಛೇದ 32ರ ಮೂಲಕ. ಇದರ ಮೂಲಕ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆ ಮಾಡಲಾಗಿದೆ. ಹಣಕಾಸು ಆಯೋಗ. ಇದು ಸಂವಿಧಾನ ಮೂಲ ಸ್ವರೂಪಕ್ಕೆ ಆಧಾರವಾಗಿದೆ ಎನ್ನಬಹುದು. ಸಂವಿಧಾನದ ಫೆಡರಲ್ ಲಕ್ಷಣ. ಸಂವಿಧಾನದ 74ನೇ ವಿಧಿ ಎಲ್ಲ ಅಧಿಕಾರಗಳನ್ನು ಯಾರಿಗೆ ಕೊಡುತ್ತದೆ? ಸಚಿವ ಸಂಪುಟಕ್ಕೆ. ಸ್ಟೈಲ್ ಅಥವಾ ಅಧಿಕಾರ ಸೂರೆ ವ್ಯವಸ್ಥೆಯಲ್ಲಿ ಎಲ್ಲಿ ಕಂಡುಬರುತ್ತದೆ? USA ಯಲ್ಲಿ ಕಂಡುಬರುತ್ತದೆ. ಈ ದೇಶಕ್ಕೆ ಲಿಖಿತ ಸಂವಿಧಾನ ಇಲ್ಲ. ಬ್ರಿಟನ್. ಈ ದೇಶದಲ್ಲಿ ರಾಜ್ಯಗಳು ಸಂವಿಧಾನಕ್ಕೆ ತಿದ್ದುಪಡಿ ಪ್ರಸ್ತಾಪಿಸಬಹುದು. ಜರ್ಮನಿಯಲ್ಲಿ. ಭಾರತ ಸಂವಿಧಾನದ ಶೇಷಾಧಿಕಾರಿಗಳನ್ನು ಇದೆ ಕೇಂದ್ರಕ್ಕೆ. ಜೈವಿಕ ಸಿದ್ಧಾಂತ ವಿಕಾಸದ ಪ್ರತಿಪಾದಕರು ಯಾರು? ಸ್ಪೆನ್ನರ್. ಮಾರ್ಕ್ಸ್ ಸಿದ್ಧಾಂತದಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ? ಆರ್ಥಿಕ ಹಕ್ಕುಗಳಿಗೆ. ಜಗತ್ತಿನ ಪ್ರಥಮ ಸಮಾಜವಾದ ರಾಜ್ಯ ಯಾವುದು? ಹಿಂದಿನ ಸೋವಿಯತ್ ಯೂನಿಯನ್. ಕಲ್ಯಾಣ ರಾಜ್ಯದ ಸಿದ್ಧಾಂತ ಯಾವುದಾಗಿದೆ? ಇಲ್ಲಿ ಪ್ರಜಾಪ್ರಭುತ್ವದ ತತ್ವಗಳು. ವ್ಯಕ್ತಿತ್ವವಾದದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಅಡಮ್ ಸ್ಮಿತ್. ಫ್ಯಾಸಿಸಂನ ಮೂಲಪುರುಷ ಯಾರು? ಮುಸೋಲಿನಿ. ಇದು ರಾಜಕೀಯ ಹಕ್ಕು ಅಲ್ಲ, ಕುಟುಂಬದ ಹಕ್ಕು. ಪೌರತ್ವ ಹಕ್ಕುಗಳನ್ನು ಯಾವ ಅನುಚ್ಛೇದದಲ್ಲಿ ಸೇರಿಸಲಾಗಿದೆ? 9ರಿಂದ 11. ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ಮಾಡಿದ ತಿದ್ದುಪಡಿ? ಅನುಚ್ಛೇದ 17. ಗ್ರಾಮರ್ ಆಫ್ ಪಾಲಿಟಿಕ್ಸ್ ಗ್ರಂಥದ ಗ್ರಂಥ? ಲಾಸ್ಕಿ. ಯಾವ ದೇಶದಲ್ಲಿ ಪ್ರಾದೇಶಿಕ ಪಕ್ಷ ಇಲ್ಲ? ಫ್ರಾನ್ಸ್. ಭಾರತವು ಯಾವ ರೀತಿಯ ರಾಜ್ಯ ವ್ಯವಸ್ಥೆಯನ್ನು ಹೊಂದಿದೆ? ರಾಜ್ಯಗಳ ಒಕ್ಕೂಟ. ಭಾಷಾವಾರು ಆಧಾರದ ಮೇಲೆ ಪ್ರಥಮವಾಗಿ ರಚಿತವಾದ ರಾಜ್ಯ? ಆಂಧ್ರಪ್ರದೇಶ್. ಸ್ಥಳೀಯ ಸರ್ಕಾರಕ್ಕೆ ಸಾಂವಿಧಾನಿಕ ಅಸ್ತಿತ್ವವಿರುವುದು? ಭಾರತದಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಸಾಂವಿಧಾನಿಕ ಅಸ್ತಿತ್ವ ಇದೆ. MK ಗಾಂಧಿ ಅವರ ನಾಗರಿಕ ಕಾಯ್ದೆ ಭಂಗ ಚಳವಳಿ ಪ್ರಮುಖ ಅಂಶ? ಸಹಸ್ರಾರು ಜನರ ಬಂಧನ.
ಭಾರತದಲ್ಲಿ ಯಾವ ಚುನಾವಣೆಗಾಗಿ ಏಕಮತ ವರ್ಗಾವಣೆ ಮತದಾನ ಪದ್ಧತಿ ಜಾರಿಯಲ್ಲಿದೆ? ರಾಷ್ಟ್ರಪತಿ. 1942 ಕ್ವಿಟ್ ಇಂಡಿಯಾ ಚಳವಳಿ ಮಹತ್ವವೇನು? ಬ್ರಿಟಿಷರು ಭಾರತ ಬಿಟ್ಟು ಹೋಗುವಂತೆ ಮಾಡಲು. ಮುಂದಿನ ಪ್ರಶ್ನೆಗಳು 1999ರಲ್ಲಿ ಕೇಳಿರುವಂತಹವುಗಳು. ಸಚಿವ ಸಂಪುಟ ಅಧ್ಯಕ್ಷರು ಪ್ರಧಾನಮಂತ್ರಿಯವರಾಗಿದ್ದಾರೆ. ಭಾರತ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಅವರು. ಭಾರತ ಸಂವಿಧಾನದ ಪ್ರಕಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಯಾರನ್ನು ಅತ್ಯಂತ ಮುಖ್ಯ ಅಧಿಕಾರಿ ಎಂದು ಕರೆದಿದ್ದಾರೆ? ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತ ವಯಸ್ಸು 65. ಅಮೆರಿಕದ ಮೇಲ್ಮನೆ ಹೆಸರು ಸೆನೆಟ್. ಭಾರತ ಸಂವಿಧಾನವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶ ಸಂವಿಧಾನದಿಂದ ಪಡೆದುಕೊಂಡಿದೆ? ಐರ್ಲೆಂಡ್. ಸರ್ಕಾರದ ಮೊದಲ ವ್ಯವಸ್ಥಿತ ವರ್ಗೀಕರಣವನ್ನು ನೀಡಿದವರು ಅರಿಸ್ಟಾಟಲ್ ಅವರು. ಪ್ರಜಾಪ್ರಭುತ್ವದ ಮೊದಲ ಶಾಖೆ ಸ್ಥಳೀಯ ಸ್ವಯಂ ಸರ್ಕಾರ. ಮೂಲಭೂತ ಕರ್ತವ್ಯಗಳ ವಿಷಯಗಳನ್ನು ಈ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಸಂವಿಧಾನದ ಪರಿಹಾರದ ಹಕ್ಕನ್ನು ಒದಗಿಸುವ ಅನುಚ್ಛೇದ 32ನೇ ಅನುಚ್ಛೇದ ಆಗಿದೆ. ಇಂಡಿಯನ್ ಮುಸ್ಲಿಂ ಲೀಗ್ ಸಂಸ್ಥಾಪಕರು ಯಾರು? ಆಗಾ ಖಾನ್. ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದಾರೆ? ವಾರನ್ ಹೇಸ್ಟಿಂಗ್ಸ್ ಅವರು. ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದು ಅಂದರೆ ಬಾಂಬೆ. ಸದನದ ಸದಸ್ಯರಾಗಿಲ್ಲದೆಯೇ ಸದನದ ಅಧ್ಯಕ್ಷತೆಯ ಕೆಲಸವನ್ನು ಮಾಡುವವರು ಯಾರು? ಉಪರಾಷ್ಟ್ರಪತಿಯವರು. ಭಾರತ ಸಂವಿಧಾನದ ಭಾರತದ ಒಕ್ಕೂಟದ ಕಾರ್ಯಾಂಗ ಅಧಿಕಾರವನ್ನು ಯಾರಿಗೆ ಕೊಟ್ಟಿದೆ? ರಾಷ್ಟ್ರಪತಿಯವರಿಗೆ ಕೊಡಲಾಗಿದೆ. ಭಾರತ ಸಂವಿಧಾನ ರಚನಾ ಸಭೆಯ ತನ್ನ ಮೊದಲ ಸಭೆಯ ನಡೆಸಿದ ದಿನಾಂಕ ಯಾವುದು? 9ನೇ ಡಿಸೆಂಬರ್ 1946. ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ? 18. 54ನೇ ಪ್ರಶ್ನೆ. ಭಾರತ ಸಂಸತ್ತಿನ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಇವರು ವಹಿಸುತ್ತಾರೆ? ಲೋಕಸಭೆಯ ಸ್ಪೀಕರ್ ಅವರು. ಸಾರ್ಕ್ ಪ್ರಧಾನ ಕಚೇರಿ ಎಲ್ಲಿದೆ? ಕಠ್ಮಂಡು. ಇದು ಸಂವಿಧಾನೇತರ ಅಂಗವಾಗಿದೆ. ಯೋಜನಾ ಆಯೋಗ. ಭಾರತದ ಪ್ರಧಾನಮಂತ್ರಿಯು ನೇಮಕವಾದವರು. ಆಧುನಿಕ ರಾಜಕೀಯ ಪ್ರಥಮ ಚಿಂತಕ ಮೆಕ್ಕವಲ್ಲಿ. ಎಲ್ಲರಿಗೂ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವುದು ಯಾರ ಪರಿಕಲ್ಪನೆಯಾಗಿದೆ? ಸಮಾಜವಾದಿಗಳು. ಯಾವ ರಾಜ್ಯದಲ್ಲಿ ದ್ವಿಪಕ್ಷ ಮತ್ತು ಬಹುಪಕ್ಷಗಳ ವ್ಯವಸ್ಥೆ ಇರುತ್ತದೆ? ಕಮ್ಯುನಿಸ್ಟ್ ರಾಜ್ಯದಲ್ಲಿ. ಯಾವ ದೇಶದ ಸಂವಿಧಾನವನ್ನು ಅನಮ್ಯ ರೀತಿಯ ಸಂವಿಧಾನಕ್ಕೆ ಅತ್ಯುತ್ತಮ ಮಾದರಿ ಎಂದು ಭಾವಿಸಲಾಗಿದೆ? ಸಂಯುಕ್ತ ಸಂಸ್ಥಾನ. ಸಂವಿಧಾನಾತ್ಮಕ ಸರ್ಕಾರ ಎಂದರೆ ನಿರ್ಬಂಧಿತ ಸರ್ಕಾರ. ಭಾರತದ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಕೆ.ಸಿ. ವೀಯರ್. ಶ್ರೀಮತಿ ಅನಿ ಬೆಸೆಂಟ್ ರವರು ಇದಕ್ಕೆ ಸಂಬಂಧಿಸಿರುತ್ತಾರೆ. ಹೋಮ್ ರೂಲ್ ಚಳವಳಿಗೆ ಸಂಬಂಧಿಸಿರುತ್ತಾರೆ. 2 ಅವಧಿಯವರೆಗೆ ಭಾರತದ ರಾಷ್ಟ್ರಪತಿಯಾಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಭಾರತ ಸಂವಿಧಾನವು ಅಂತಿಮವಾಗಿ 1949 ನವೆಂಬರ್ 26ರಂದು ಜಾರಿಗೆ ಬಂದಾಗ ಸಂವಿಧಾನ ರಚನಾ ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತು? 284. ಭಾರತ ಸಂವಿಧಾನವು ಅನಮ್ಯ ಅಲ್ಲ, ನಮ್ಯವೂ ಅಲ್ಲ. ಗಾಂಧಿ ತತ್ವದ ಪ್ರಕಾರ ಅಹಿಂಸೆಯ ಶಕ್ತಿಶಾಲಿಗಳ ಅಸ್ತ್ರ. ಭಾರತದಲ್ಲಿ ಪಂಚಾಯಿತಿ ರಾಜ್ಯ ವ್ಯವಸ್ಥೆಯನ್ನು ಆರಂಭಿಸಿದ ವರ್ಷ 1956. ಸಂವಿಧಾನದ ಪ್ರಸ್ತಾವನೆಯನ್ನು ಈ ಪದದ ಉಲ್ಲೇಖ ಕಂಡುಬರುವುದಿಲ್ಲ. ಫೆಡರಲ್. ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಎಂದು ಪ್ರಮಾಣೀಕರಿಸುವರು ಲೋಕಸಭೆ ಸ್ಪೀಕರ್. ಸದ್ಯದಲ್ಲಿ ಸಂವಿಧಾನಾತ್ಮಕ ರಾಜಪ್ರಭುತ್ವ ಯಾವ ದೇಶದಲ್ಲಿದೆ? ನೇಪಾಳ. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಸಮಾಜವಾದವು ಈ ದೇಶಕ್ಕೆ ಸಂಬಂಧಿಸಿದೆ? ಜರ್ಮನಿ. ಮುಂದಿನ ಪ್ರಶ್ನೋತ್ತರಗಳು.
2006ರಲ್ಲಿ ಕೇಳಿರುವಂಥವು. ಮಾನವ ಅಭಿವೃದ್ಧಿ ಸೂಚಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿದ್ವಾಂಸ ಯಾರು? ಮೆಹಬೂಬ್ ಉಲ್ ಹಕ್. ಬುಡಕಟ್ಟು ನಾಯಕತ್ವದಲ್ಲಿ ನಡೆದ ಪ್ರಮುಖ ಬುಡಕಟ್ಟು ಚಳವಳಿ? ಸಿದ್ದು ಕಾನು ದಂಗೆ. ಮೊದಲು ಸ್ಥಾಪನೆಯಾದ ಕಾರ್ಮಿಕ ಸಂಘಟನೆ? AITUC. ಕರ್ನಾಟಕದಲ್ಲಿ ನಡೆದ ಆರಂಭಿಕ ರಾಷ್ಟ್ರೀಯ ಚಳವಳಿಯೊಂದಿಗೆ ಬಲವಾದ ನಂಟನ್ನು ಹೊಂದಿದ್ದ ಮಹಿಳಾ ನೇತಾರರು? ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು. ಭಾರತೀಯ ಸಂಯುಕ್ತ ವ್ಯವಸ್ಥೆಯಲ್ಲಿ ಉಳಿಕೆ ಅಧಿಕಾರಿಗಳು ಯಾರಲ್ಲಿರುತ್ತವೆ? ಕೇಂದ್ರದಲ್ಲಿ. 1970ರ ದಶಕದ ಉತ್ತರಾರ್ಧದಲ್ಲಿ ಕಾಣಿಸಿಕೊಂಡ ರೈತ ಚಳವಳಿಯ ಒಬ್ಬ ಮುಖ್ಯ ನಾಯಕರು? ಮಹೇಂದ್ರ ಸಿಂಗ್ ಟಿಕಾಯತ್. ಮುಂದಿನ ಪ್ರಶ್ನೆ 2008ರಲ್ಲಿ ಕೇಳಿರುವಂಥವು. ಅಂತಾರಾಷ್ಟ್ರೀಯ ಕಾನೂನಿಗೆ ಯಾವುದು ಮೂಲಭೂತ ಆಧಾರವಾಗಿದೆ? ರಾಷ್ಟ್ರಗಳ ಪರಮಾಧಿಕಾರಾಟ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನ್ಯಾಯಮೂರ್ತಿ ಸಿಕ್ರಿಯವರು ನಮ್ಮ ಸಂವಿಧಾನದ ಯಾವ ವಿಶಿಷ್ಟ ಲಕ್ಷಣಗಳನ್ನು ಪಟ್ಟಿ ಮಾಡಿದ್ದಾರೆ? ಅಧಿಕಾರ ವಿಭಜನೆ. ಸ್ವದೇಶಿ ಚಳುವಳಿಯನ್ನು ಆರಂಭವಾದದ್ದು 1905ರ ಬಂಗಾಳದ ವಿಭಜನೆಯಿಂದಾಗಿ. ಭಾರತೀಯ ಒಕ್ಕೂಟವು ಯಾವ ರಾಷ್ಟ್ರದ ಮಾದರಿಯನ್ನೇ ಆಧಾರವಾಗಿಟ್ಟುಕೊಂಡಿತು? ಕೆನಡಾ. ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ? ರಾಜಾರಾಮ್ ಮೋಹನ್ ರಾಯ್ ಅವರು. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಪರಿಮಿತಿಗೊಳಿಸಲಿಕ್ಕಾಗಿ ಯಾವ ಮಾನದಂಡವನ್ನು ಉಪಯೋಗಿಸಿಕೊಳ್ಳುವಂತಿಲ್ಲ? ಸರ್ಕಾರದ ನೀತಿ ನಿಲುವುಗಳು ತೀವ್ರವಲ್ಲದ ಟೀಕೆ. 1927ರಲ್ಲಿ ರೂಪುಗೊಂಡ ಅತ್ಯಂತ ಹಳೆಯದಾದ ಮಹಿಳೆಯರ ಸಂಘ ಯಾವುದು? ಆಲ್ ಇಂಡಿಯಾ ವಿಮೆನ್ಸ್ ಕಾನ್ಫರೆನ್ಸ್. ಹೆಣ್ಣು ಶಿಶುಗಳ ಹತ್ಯೆ ಮತ್ತು ವರದಕ್ಷಿಣೆ ಪದ್ಧತಿಯು ಮುಖ್ಯ ಕಾಳಜಿಯಾಗಿರುವ ಚಳವಳಿ ಯಾವುದು? ಸ್ತ್ರೀ ಸಮಾನತಾವಾದಿ ಚಳವಳಿ. ನ್ಯಾಯಾಂಗದ ಪುನರ್ವಿಮರ್ಶೆಯ ವೈಶಿಷ್ಟ್ಯವಾಗಿರುವ ಸರ್ಕಾರವು ಯಾವುದು? ಫೆಡರಲ್ ಸರ್ಕಾರ. ಸ್ವತಂತ್ರ ಪೂರ್ವದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಮಾಜವಾದಿ ಚಿಂತನೆಯನ್ನು ಬೆಂಬಲಿಸಿದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದವರು? ಶ್ರೀಮತಿ ಆನಿ ಬಿಸೆಂಟ್. ನರ್ಮದಾ ಬಚಾವ್ ಆಂದೋಲನಕ್ಕೆ ಸಂಬಂಧಿಸಿದ ರಾಜ್ಯಗಳು? ಮಧ್ಯಪ್ರದೇಶ ಮತ್ತು ಗುಜರಾತ್. ಭಾರತ ಸಂವಿಧಾನದ ಪ್ರಕಾರ ಒಂದು ಹೊಸ ಅಖಿಲ ಭಾರತ ಸೇವೆಯನ್ನು ಸ್ಥಾಪಿಸಬೇಕಾದರೆ ಯಾವ ಸಂಸ್ಥೆಯನ್ನು ಮುಂದೂಡಬೇಕು? ಅಂತಾರಾಜ್ಯ ಕೌನ್ಸಿಲ್. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಯಾರು? ವಂದನಾ ಶಿವ. ಲೀಗ್ ಆಫ್ ನೇಷನ್ಸ್ ಪ್ರಾರಂಭವಾದಾಗ ಅದರಲ್ಲಿದ್ದ ಸದಸ್ಯರ ಸಂಖ್ಯೆ ಎಷ್ಟು? 20. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಉದ್ದೇಶ ಏನಾಗಿದೆ? ದೇಶದ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಾಮಾಜಿಕ ಮತ್ತು ಸಾಂಸ್ಥಿಕ ನೆಲೆಯನ್ನು ಸ್ಥಾಪಿಸುವುದು. ವಿದ್ಯಾರ್ಥಿಗಳೇ, ಇಂದು ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಡಿ.